ನಮಸ್ತೆ ಸ್ನೇಹಿತರೆ, ನನ್ನ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ಹೆಣ್ಮಕ್ಳು ನಂಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕಮೆಂಟ್ ಹಾಕ್ತಾ ಇರ್ತೀರಾ, ಪೀರಿಯಡ್ಸ್ ಆಗಿ ಎಷ್ಟು ದಿನದ ನಂತರ ನಾವು ರಾಯರ ಪೂಜೆನ ಶುರು ಮಾಡಬೇಕು, ಹಾಗೆ ನಾವೇನಾದರೂ ಸಂಕಲ್ಪ ಮಾಡ್ತಾ ಇದ್ದೀವಿ 3 ವಾರ 5 ವಾರ ಅಂತಂದರೆ ಮಧ್ಯದ ವಾರದಲ್ಲಿ ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಅಂತೇಳಿ ತುಂಬ ವಿಡಿಯೋದಲ್ಲಿ ನನಗೆ ಇದೇ ಕ್ವಶನ್ಗಳು ಬರುತ್ತೆ. ಈ ಒಂದು ವಿಡಿಯೋದಲ್ಲಿ ಪೀರಿಯಡ್ಸ್ ಆಗಿ ಎಷ್ಟು ದಿನ ಆದಮೇಲೆ ನಾವು ಪೂಜೆನ ಶುರು ಮಾಡಬೇಕು, ಹಾಗೆ ಸಂಕಲ್ಪ ಅಥವಾ ರಾಯರಿಗೆ ಯಾವ್ದಾದ್ರು ಸೇವೆ ಮಾಡ್ತಾ ಇದ್ದರೆ ಮಧ್ಯದಲ್ಲಿ ಸಂಕಲ್ಪ ಆದರೆ ಏನು ಮಾಡಬೇಕು, ಹಾಗೆ ಮಾಂಸಾಹಾರ ತಿಂದವರು ರಾಯರ ಪೂಜೆನ ಮಾಡ್ಬೋದಾ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ರಾಯರಿಗೆ ಸಂಕಲ್ಪ ಮಾಡ್ತಾ ಇದ್ದೀರಾ ಅಥವಾ ರಾಯರಿಗೆ ಮುಡುಪನ್ನ ಕಟ್ತಾ ಇದ್ದೀರಾ ಅಂದರೆ ಮಧ್ಯದ ವಾರದಲ್ಲಿ ನೀವು ಪೀರಿಯಡ್ಸ್ ಆದ್ರಿ ಅಂತಂದರೆ ಯಾರು ಯೋಚನೆ ಮಾಡೋದು ಬೇಡ, ಆ ವಾರ ನೀವು ರಾಯರಿಗೆ ಪೂಜೆನ ಮಾಡಬೇಡಿ. ಇನ್ನು ಯಾವಾಗ ನಾವು ರಾಯರಿಗೆ ಪೂಜೆ ಮಾಡಬೇಕು ಅಂತಂದರೆ ಕೆಲವು ಹೆಣ್ಮಕ್ಳಿಗೆ 3 ದಿನ ಪೀರಿಯಡ್ಸ್ ಆಗುತ್ತೆ, ಕೆಲವರಿಗೆ 5 ದಿನ ಆಗುತ್ತೆ, ಇನ್ನು ಕೆಲವರಿಗೆ ಜಾಸ್ತಿ ದಿನಗಳಾಗುತ್ತೆ. ಆದರೆ ನಿಮಗೆ ಕಂಪ್ಲೀಟಾಗಿ ಬ್ಲೀಡಿಂಗ್ ನಿಲ್ಲೋವರೆಗೂ ನೀವು ರಾಯರಿಗೆ ಪೂಜೆನ ಮಾಡಬಾರ್ದು. ಇವಾಗ ಕೆಲವರಿಗೆ 5 ದಿನ ಆಗುತ್ತಲ್ವ, 5 ದಿನನೂ ಕಂಪ್ಲೀಟಾಗಿ ನಮಗೆ ಪೀರಿಯಡ್ಸ್ ಸ್ಟಾಪ್ ಆಗಬೇಕು. ಅದಾದ ನೆಕ್ಸ್ಟ್ ಡೇನೇ ನಾವು ರಾಯರಿಗೆ ಪೂಜೆನ ಮಾಡಬೇಕು. ಕೆಲವೊಂದು ಚಾನಲ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಗೆ ಕೆಲವರೆಲ್ಲ ಹೇಳ್ತಾರೆ 5 ದಿನ ಸಾಕು, 6ನೇ ದಿನದಿಂದ ಪೂಜೆ ಮಾಡ್ಬೋದು ಬ್ಲೀಡಿಂಗ್ ಇದ್ದರೂ ಕೂಡ ಅಂತೇಳಿ. ಆದರೆ ಅದು ತಪ್ಪು. ನಮಗೆ ಕರೆಕ್ಟಾಗಿ ಕಂಪ್ಲೀಟಾಗಿ ಪೀರಿಯಡ್ಸ್ ನಿಲ್ಲೋವರೆಗೂ ಕೂಡ ನಾವು ರಾಯರಿಗೆ ಪೂಜೆನ ಮಾಡಬಾರ್ದು. ರಾಯರಿಗೆ ಅಂತಲ್ಲ, ಯಾವುದೇ ದೇವರಿಗೂ ಕೂಡ ನಾವು ಕಂಪ್ಲೀಟಾಗಿ ನಿಲ್ಲೋವರೆಗೂ ನಾವು ಪೂಜೆನ ಮಾಡಬಾರ್ದು. ನಿಮ್ಗೆ 5 ದಿನಕ್ಕೆ ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾ ಇದೆ ಅಂತ ಅಂದರೆ ನೀವು ಆ ದಿನ ಸ್ವಲ್ಪ ಸ್ನಾನ ಮಾಡೋ ನೀರಿಗೆ ಗೋಮೂತ್ರವನ್ನು ಹಾಕಿಬಿಟ್ಟು ನೀವು ತಲೆ ಸ್ನಾನನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೇ ನೀವು ರಾಯರಿಗೆ ಪೂಜೆನ ಮಾಡಬೇಕಾಗತ್ತೆ. ಇವಾಗ ನೀವು ಗುರುವಾರ ಪೂಜೆ ಮಾಡ್ತಾ ಇರ್ತೀರ, ಮಂಗಳವಾರ ನೀವು ಪೀರಿಯಡ್ಸ್ ಆಗ್ತೀರಾ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರಕ್ಕೆ ನೀವು ನಿಂತು ಹೋಗುತ್ತೆ ಅಂದರೆ ನೆಕ್ಸ್ಟ್ ಬರೋ ಗುರುವಾರದಿಂದ ನೀವು ಆರಾಮಾಗಿ ಪೂಜೆನ ಮಾಡ್ಬೋದು. ಕೆಲವರೀಗ ಭಾನುವಾರ ಆಗಿಬಿಡ್ತೀರ, ಭಾನುವಾರ ಆದರೆ ನಿಮಗೆ ಆ ಗುರುವಾರ ಪೂಜೆ ಮಾಡೋಕ್ಕೆ ಆಗೋದಿಲ್ಲ, ತೊಂದರೆ ಏನಿಲ್ಲ. ನೀವೀಗ 5 ವಾರದ ಸಂಕಲ್ಪ ಮಾಡ್ತಾ ಇದ್ದೀರಾ, ಮಿಡ್ಲಲ್ಲಿ ನಿಮಗೆ ಪೀರಿಯಡ್ಸ್ ಆಗೋಯ್ತು ಅಂದರೆ ತೊಂದರೆ ಏನಿಲ್ಲ. ಆ ದಿನ ನೀವು ದೇವ್ರ ಮನೆಗೆ ಹೋಗಬಾರ್ದು ಮತ್ತು ದೇವ್ರ ವಸ್ತುಗಳನ್ನು ಮುಟ್ಟಬಾರ್ದು. ನೀವು ದೇವ್ರ ಮನೆನ ಕ್ಲೋಸ್ ಮಾಡೇ ಇಡ್ಬೋದು. ಮನೆಯವ್ರು ಯಾರು ಬೇಕಾದರೂ ಪೂಜೆನ ಮಾಡ್ಬೋದು, ಆದರೆ ನೀವು ಮಾಡುವಂಥ ಸಂಕಲ್ಪದಲ್ಲಿ ಕಾಯಿನ ಮುಟ್ಟಬಾರ್ದವರು, ಹಾಗೆ ದೇವರ ವಿಗ್ರಹನ, ರಾಯರ ವಿಗ್ರಹನ ಅಲ್ಲಾಡಿಸ್ಬಾರ್ದವರು. ಯಾಕಂದರೆ ನೀವು ಸಂಕಲ್ಪ ಮಾಡ್ತಾ ಇದ್ದೀರಾ ಅಂದರೆ ಅದು ನೀವೇ ಕಂಪ್ಲೀಟಾಗಿ ಮಾಡಬೇಕು. ಹಾಗಾಗಿ ನೀವು ಆ ವಾರ ಮುಗಿಯತ್ತಲ್ವ, ನೆಕ್ಸ್ಟ್ ವಾರದಿಂದ ಶುರು ಮಾಡಿ, ಯಾವುದೇ ತೊಂದರೆ ಇಲ್ಲ. ನೆಕ್ಸ್ಟ್ ವಾರದಿಂದ ನಿಮಗೆ ವಾರ ಕೌಂಟ್ ಆಗ್ತಾ ಹೋಗುತ್ತೆ. ಹಾಗೆ ಪೀರಿಯಡ್ಸ್ ಮುಗಿದ್ಮೇಲೆ ಒಂದ್ಸಾರಿ ನಿಮ್ಮ ಮನೇಲಿರುವಂಥ, ನೀವು ಮಲಗಿರುವಂಥ ಬೆಡ್ಶೀಟ್ಗಳು, ಹಾಗೆ ನೀವು ಮಲಗಿರುವಂಥ ಸ್ಥಳ ಏನಿದೆ ಅಲ್ಲೆಲ್ಲ ಚೆನ್ನಾಗಿ ಗೋಮೂತ್ರ ಇದ್ದರೆ ಗೋಮೂತ್ರ ಹಾಕಿ ನೀವು ಸ್ವಚ್ಛಗೊಳಿಸ್ಬೋದು. ಇಲ್ಲ ಅಂತಂದರೆ ಹಾಗೆ ನೆಲ ಒರೆಸಿ ಗುಡಿಸಿ ಕೂಡ ನೀವು ಸ್ವಚ್ಛಗೊಳಿಸ್ಬೋದು. ಹಾಗೆ ಮನೆಗೆಲ್ಲ ಒಂದ್ಸಲಿ ನೀವು ಗೋಮೂತ್ರವನ್ನು ಹಾಕಿ ಸ್ವಚ್ಛಗೊಳಿಸಿ. ಯಾಕಂತಂದರೆ ನೀವು ರಾಯರಿಗೆ ಒಂದು ಸಂಕಲ್ಪ ಮಾಡ್ತಾ ಇರ್ತೀರ ಶ್ರದ್ಧೆಯಿಂದ, ನಿಮ್ಮ ಸಂಕಲ್ಪ ಹಾಳಾಗಬಾರ್ದು. ನೀವು ರಾಯರಿಗೆ ಮಡಿಯಿಂದನೇ ಮತ್ತೆ ನೀವು ನೆಕ್ಸ್ಟ್ ವಾರದಿಂದ ಪೂಜೆ ಶುರು ಮಾಡಬೇಕಾಗತ್ತೆ. ಹಾಗಾಗಿ ಆಮೇಲೆ ನೀವು ಹಾಕಿದಂಥ ಬಟ್ಟೆಗಳನ್ನ, ಆಮೇಲೆ ಮಲಗಿರುವಂಥ ಬೆಡ್ಶೀಟ್ನ, ಹಾಗೆ ಹಾಸಿಗೆಯನ್ನು ಹಾಸಿರ್ತೀರಲ್ಲ ಅದನ್ನೆಲ್ಲ ಒಂದ್ಸರಿ ತೊಳೆದಾಕಿ ನೆಕ್ಸ್ಟ್ ವಾರದಿಂದ ನೀವು ಪೂಜೆನ ಕಂಟಿನ್ಯೂ ಮಾಡಿ. ಇನ್ನು ಗುರುವಾರ ದಿನ ನೀವು ಯಾರು ನಾನ್ ವೆಜ್ ತಿನ್ಕೊಂಡು ರಾಯರ ವಾರವನ್ನು ಮಾಡಬಾರ್ದು. ನಾನ್ ವೆಜ್ ತಿಂದವರು ರಾಯರಿಗೆ ದೀಪ ಹಚ್ಚೋದಾಗಲಿ, ರಾಯರ ಸಂಕಲ್ಪನ ಶುರು ಮಾಡೋದಾಗಲಿ ಮಾಡಲೇಬಾರ್ದು. ಬುಧವಾರ ಹಿಂದಿನ ದಿನ ನೀವು ತಿಂದಿದ್ರೆ ಓಕೆ, ನೀವು ಮಧ್ಯಾಹ್ನ ತಿಂದಿದ್ರೆ ಓಕೆ, ಬುಧವಾರ ದಿನ ಸಂಜೆನೂ ತಿನ್ನಬಾರ್ದು. ಒಂದು ವೇಳೆ ತಿಂದಿದ್ದೀರಾ ಅಂತ ಅಂದರೆ ಬುಧವಾರ ಸಂಜೆ, ಆ ದಿನ ರಾತ್ರಿ ನೀವು ತಲೆ ಸ್ನಾನವನ್ನು ಮಾಡಿಬಿಟ್ಟು ಮಲ್ಕೋಬೇಕಾಗತ್ತೆ. ಬೆಳಗ್ಗೆ ದಿನ ಎದ್ದು ಗುರುವಾರ ದಿನ ಮತ್ತೆ ನೀವು ತಲೆ ಸ್ನಾನನ ಮಾಡಿ ರಾಯರಿಗೆ ದೀಪ ಹಚ್ಚಿ ನೀವು ಶುರು ಮಾಡಬೇಕಾಗತ್ತೆ. ಇನ್ನು ನಾನ್ ವೆಜ್ ತಿಂದಾಗ ದೇವಸ್ಥಾನಕ್ಕೆ ಹೋಗೋದಾಗಲಿ, ದೇವರ ಪ್ರಸಾದವನ್ನು ತಿನ್ನೋದಾಗಲಿ, ಹಾಗೆ ದೇವರ ಪೂಜಾ ವಸ್ತುಗಳನ್ನು ಮುಟ್ಟೋದಾಗಲಿ ಮಾಡಬೇಡಿ. ನಾನ್ ವೆಜ್ ತಿಂದಾಗಲೂ ಅಷ್ಟೇ ನೀವು, ಹಾಗೆ ಪೀರಿಯಡ್ಸ್ ಆದಾಗಲೂ ಅಷ್ಟೇ ದೇವರ ವಸ್ತುಗಳನ್ನಾಗಲಿ, ದೇವರ ಮನೆಗೆ ಹೋಗೋದಾಗಲಿ, ಹಾಗೆ ದೇವರ ಪ್ರಸಾದವನ್ನು ಯಾರಾದರೂ ಕೊಟ್ಟಾಗ ಸ್ವೀಕರಿಸೋದಾಗಲಿ ಮಾಡಬಾರ್ದು ನಾವು ಯಾವತ್ತೂ. ಇನ್ನು
ಹೆಣ್ಮಕ್ಳು ನಿಮ್ಮ ಪೀರಿಯಡ್ಸ್ ಕಂಪ್ಲೀಟಾಗಿ ಮುಗಿದ ಮೇಲೇ ನೀವು ದೇವಸ್ಥಾನಕ್ಕೆ ಹೋಗ್ಬೋದು, ಹಾಗೆ ದೇವರ ಪೂಜೆನ ಮಾಡ್ಬೋದು. ಮುಟ್ಟಾದಾಗ ಅಥವಾ 5 ದಿನ ಆದರೆ ಸಾಕು, 6ನೇ ದಿನದಿಂದ ಹೋಗ್ಬೋದು ಅಂಥೇಳಿ ಯಾರಾದರೂ ಹೇಳಿದ್ರೆ ಅದನ್ನು ಕೇಳಬೇಡಿ. ಕಂಪ್ಲೀಟಾಗಿ ನಿಂತಾಗಲೇ ನೀವು ದೇವರ ಪೂಜೆ ಮಾಡೋದಾಗಲಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಮಾಡ್ಬೋದು. ಹಾಗೆ ಇನ್ನೂ ಯಾವ್ದಾದ್ರು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಹೆಣ್ಣು ಮಕ್ಕಳು ಫ್ರೆಂಡ್ಸ್ ಏನಿರ್ತಾರೆ ಅವರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಕೆಲವರು ಏನಂತಾರೆ, ಯಾರಾದ್ರು ಹೇಳ್ತಾರೆ 5 ದಿನ ಆದಮೇಲೆ ಮಾಡ್ಬೋದು ಪೂಜೆನ, ಏನಾಗಲ್ಲ ಅಂತ. ಕೆಲವರು ಈಗಲೂ ಅದನ್ನೇ ನಡೆಸ್ತಾ ಇರ್ತಾರೆ. ಖಂಡಿತವಾಗ್ಲೂ ಹಂಗೆ ಮಾಡಬಾರ್ದು. ಕಂಪ್ಲೀಟಾಗಿ ನಿಂತಾಗಲೇ ನಾವು ರಾಯರ ಪೂಜೆ ಆಗಲಿ ಯಾವುದೇ ದೇವರ ಪೂಜೆ ಆಗಲಿ ಕಂಪ್ಲೀಟಾಗಿ ನಿಂತಾಗಲೇ ನಾವು ಮಾಡಬೇಕು. ಅವರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.